ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಮೂವಿ ಯಾವುದು ಅಂದ್ರೆ 2023ರಲ್ಲಿ ರಿಲೀಸ್ ಆಗಿದ್ದ ಟೂಮ್ ಮೇಕಿಂಗ್ ನೋಟ್ಸ್ ಅನ್ನೋ ಸೂಪರ್ ಆದ ಆಕ್ಷನ್ ಅಡ್ವೆಂಚರ್ ಮೂವಿ ಎಕ್ಸ್ಪ್ಲೇನ್ ಈಗ ನಾವು ನೋಡ್ತಾ ಇರೋದು. ಈ ಮೂವಿಯ ಮೊದಲೇನಾದ್ರು ಹೇಳಿದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗುವುದರಿಂದ ಡೈರೆಕ್ಟ್ ಆಗಿ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನು ಮಾಡಿ. ನೀವು ಮಾಡುವ ಒಂದು ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡುವುದಕ್ಕೆ ಮೋಟಿವೇಶನ್ ರೀತಿ ಇರುತ್ತೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಾಡಿನ ಒಳಗೆ ಇಬ್ಬರು ಭಯ ಪಡುತ್ತಾ ಹೋಗುತ್ತಿರುತ್ತಾರೆ. ಅದರಲ್ಲಿ ಒಬ್ಬ ಲೋ ಇಲ್ಲೇನೋ ಸರಿಯಾಗಿ ಇಲ್ಲ, ಬಾಲ ನಾವು ಈಗಲೇ ಇದ್ದಕ್ಕೆ ಹೋಗಿ ಬಿಡೋಣ ಎನ್ನುತ್ತಾನೆ. ಲೋ ಮಚ್ಚ, ಭಯ ಪಡಬೇಡ, ನಾನು ನಿನ್ನ ಜೊತೆನೆ ಇದ್ದೀನಿ ಅಲ್ವಾ. ನಾವು ಹಾಕಿರೋ ಪ್ಲಾನ್ ಸಕ್ಸಸ್ ಆದರೆ ಈ ಊರಿನಲ್ಲಿ ನಾವೇ ಅತಿ ದೊಡ್ಡ ಶ್ರೀಮಂತರಾಗುತ್ತೀವಿ ಎನ್ನುತ್ತಿರುತ್ತಾನೆ. ಲೋ, ನಾನು ನನ್ನ ಕಣ್ಣಾರೇನೆ ನೋಡಿದೆ, ಈ ದರೋಡೆ ಮಾಡುವ ಯಾನ್ ಇದ್ದಾನೆ ಅಲ್ವಾ, ಅವನು ಆಗಾಗ ಈ ಬೆಟ್ಟಕ್ಕೆ ಬಂದು ಹೋಗುತ್ತಿರುತ್ತಾನೆ. ಅವನು ಬರುತ್ತಿರುವಾಗ ಹೋಗುತ್ತಿರುವಾಗ ಅವನ ಕೈಯಲ್ಲಿ ತುಂಬಾನೇ ಬಂಗಾರ ಇರುವುದನ್ನು ನೋಡಿದೆ. ಆದ್ದರಿಂದ ನನಗೆ ಗೊತ್ತಿರುವಂತೆ ಪುರಾಣದಲ್ಲಿ ಹೇಳುವ ಒಬ್ಬ ಮಂತ್ರಗಾತಿಯ ಸಮಾಧಿ ಇಲ್ಲೇ ಇರುವಂತೆ ಇದೆ. ಆ ಸಮಾಧಿಯಲ್ಲಿ ಲೆಕ್ಕವಿಲ್ಲದಷ್ಟು ಬಂಗಾರ ವಜ್ರಗಳು ಇರುತ್ತವೆ. ಆ ಸಮಾಧಿಯಲ್ಲಿ ಇರುವ ಚಿನ್ನವನ್ನೇ ತೆಗೆದುಕೊಳ್ಳುವುದಕ್ಕೆ ನಾವು ಹೋಗುತ್ತಿದ್ದೀವಿ ಎಂದು ಇವರು ಆ ಮಂತ್ರಗಾತಿಯ ಸಮಾಧಿಯ ಬಳಿ ಬರುತ್ತಾರೆ. ಆ ಸಮಾಧಿಯನ್ನು ಇವರು ಓಪನ್ ಮಾಡಿ ನೋಡಿದರೆ ಆ ಸಮಾಧಿಯ ಒಳಗೆ ಆ ಮಂತ್ರಗಾತಿಯ ಶವವಿದೆ. ಇವರು ಅಂದುಕೊಂಡಂತೆ ಆ ಸಮಾಧಿ ಒಳಗೆ ತುಂಬಾನೇ ವಜ್ರ ವೈಡೂರ್ಯಗಳು ಇದ್ದಾವೆ. ಇದುವರೆಗೂ ಅಲ್ಲಿಗೆ ಅಮಾಯಕನ ರೀತಿ ಬಂದ ಅಲ್ವಾ, ಅವನು ಒಂದು ಕತ್ತಿಯನ್ನು ತೆಗೆದು ಪಕ್ಕದಲ್ಲೇ ಇರುವ ಈ ಬಾಂಡ್ಲಿಯನ್ನು ಚುಚ್ಚುತ್ತಾನೆ. ಇನ್ನು ಮುಂದೆ ಇಲ್ಲಿರುವ ಚಿನ್ನವೆಲ್ಲವೂ ಕೂಡ ನನಗೆ ಮಾತ್ರವೆಂದು ಹೇಳಿ ಮಲಗಿರುವ ಮಂತ್ರಗಾತಿಯ ಶವವನ್ನು ನೋಡುತ್ತಾನೆ. ಅವಳ ಅಂದಕ್ಕೆ ಇವನು ಅಲ್ಲೇನೆ ಮನಸ್ಸು ಸೋತು ಅವಳ ಜೊತೆ ಹಾಗೆ ಹೀಗೆ ಇರುತ್ತಾನೆ. ಆಗ ಮಂತ್ರಗಾತಿಗೆ ತುಂಬಾನೇ ಕೋಪ ಬಂದು ಸಡನ್ ಆಗಿ ಕಣ್ಣನ್ನು ತೆಗೆಯುತ್ತಾಳೆ. ತಕ್ಷಣವೇ ಅವಳು ಸಮಾಧಿಯಿಂದ ಮಾಯವಾಗುತ್ತಾಳೆ. ಆಗ ಅವನು ಎಲ್ಲಿಗೆ ಹೋದ್ಲು ಎಂದು ಸುತ್ತಮುತ್ತ ಹುಡುಕುತ್ತಿರುತ್ತಾನೆ. ಆಗ ಅವಳು ಸಡನ್ ಆಗಿ ವಿಚಿತ್ರವಾಗಿ ಬದಲಾಗಿ ಅವನನ್ನು ಕಚ್ಚಿ ಅವನ ರಕ್ತವನ್ನು ಕುಡಿಯುತ್ತಾಳೆ. ಆಗಲೇ ಅಲ್ಲಿಗೆ ಹೀರೋ ಬರುತ್ತಾನೆ. ಆ ಮಂತ್ರಗಾತಿಯನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿರುತ್ತಾನೆ. ಅವರಿಬ್ಬರ ಮಧ್ಯೆ ಒಂದು ಭಯಂಕರವಾದ ಫೈಟ್ ನಡೆಯುತ್ತೆ. ಆಗ ಹೀರೋ ಹಾಗೆ ಹೀಗೆ ಮಾಡಿ ಕೊನೆಗೂ ಕೂಡ ಆ ಮಂತ್ರಗಾತಿಯನ್ನು ಕೆಂಪು ಬಟ್ಟೆಯಿಂದ ಬಂಧಿಸುತ್ತಾನೆ. ಪುನಃ ಅವಳನ್ನು ಆ ಶವಪೆಟ್ಟಿಗೆ ಒಳಗೇನೆ ಬಂಧಿಸುತ್ತಾನೆ. ಈ ರೀತಿಯ ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತಿದ್ದ ನನ್ನ ಫ್ರೆಂಡು ಎಂದು ಹೀರೋನ ಅಸಿಸ್ಟೆಂಟ್ ಮಾರ್ಕೆಟ್ ನಲ್ಲಿ ಹೇಳುತ್ತಿರುತ್ತಾನೆ. ಹೀರೋನ ಈ ಸಾಹಸವನ್ನು ಕೇಳಿದ ತುಂಬಾನೇ ಜನರು ಯಾರು ಅವನು ಎಂದು ಕೇಳುತ್ತಿರುತ್ತಾರೆ. ಆಗ ಇವನು ಅಲ್ಲಿ ನೋಡಿ ಇಲ್ಲೇ ಇದ್ದಾನೆ ಎಂದು ಒಂದು ಕಡೆ ಕೈಯನ್ನು ತೋರಿಸುತ್ತಾನೆ. ಆಗ ಹೀರೋ ನಿಧಾನವಾಗಿ ನಡೆದುಕೊಂಡು ಬರುತ್ತಿರುತ್ತಾನೆ. ಅಂದುಕೊಳ್ಳದೆ ಕೆಳಗೆ ಬಿದ್ದು ಹೋಗುತ್ತಿರುತ್ತಾನೆ. ಆಗಲೇ ಪಕ್ಕದಲ್ಲಿ ಇರುವ ಒಂದು ಹುಡುಗಿ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆ ಹುಡುಗಿಯ ಕಣ್ಣು ಹಸಿರಾಗಿರುವುದನ್ನು ನೋಡಿ ಅವನು ಶಾಕ್ ಆಗುತ್ತಾನೆ. ಇವಳೇನೆ ಸಿನಿಮಾದ ಹೀರೋಯಿನ್. ಅವಳು ಅಲ್ಲಿಂದ ಹೋದ ಮೇಲೆ ಅಸಿಸ್ಟೆಂಟ್ ಹೀರೋನ ಬಗ್ಗೆ ಇನ್ನೂ ಕೂಡ ಬಿಲ್ಡಪ್ ಅನ್ನು ಕೊಡುತ್ತಿರುತ್ತಾನೆ. ನನ್ನ ಸ್ನೇಹಿತನಿಗೆ ದಯ್ಯವನ್ನು ನೋಡುವಂತಹ ಕಣ್ಣಿವೆ, ಅವನು ದಯ್ಯಗಳನ್ನು ಹೊಡೆದು ಓಡಿಸಬಲ್ಲ. ಎಂತಹ ಸಮಾಧಿಯಾದರೂ ಕೂಡ ಅವನು ಓಪನ್ ಮಾಡುತ್ತಾನೆ. ಆದ್ದರಿಂದ ನಿಮಗೆ ಏನಾದರೂ ಸಹಾಯ ಬೇಕಾದರೆ ದುಡ್ಡನ್ನು ಕೊಟ್ಟು ಇವನನ್ನು ಕರೆದುಕೊಂಡು ಹೋಗಬಹುದು ಎಂದು ಅವನು ಹೇಳುತ್ತಿರುತ್ತಾನೆ. ಆಗಲೇ ಇವರೆಲ್ಲರೂ ಕೂಡ ಮಾತನಾಡುತ್ತಿರುವುದನ್ನು ಕೇಳುತ್ತಿರುವ ಒಬ್ಬ, ನಮ್ಮ ಬಳಿ ಒಂದು ಸಮಾಧಿ ಇದೆ, ಆ ಸಮಾಧಿ ಏನಾದರೂ ನೀವು ಓಪನ್ ಮಾಡಿ ಕೊಟ್ಟರೆ ನೀವು ಎಷ್ಟೇ ದುಡ್ಡನ್ನು ಕೇಳಿದರೂ ಕೂಡ ನಾವು ಕೊಡುತ್ತೀವಿ ಎಂದು ಅವನು ಹೇಳುತ್ತಾನೆ. ಅಷ್ಟೇ ಅಲ್ವಾ, ನಾವು ಬಂದು ನಿಮ್ಮ ಕೆಲಸವನ್ನು ಮುಗಿಸುತ್ತೀವಿ ಎಂದು ಆ ಅಸಿಸ್ಟೆಂಟ್ ಹೇಳುತ್ತಿರುತ್ತಾನೆ. ಆಗ ಹೀರೋ ಅವನ ಬಳಿ, ಲೋ, ಅವರು ಅಷ್ಟೊಂದು ದುಡ್ಡನ್ನು ಕೊಡುತ್ತೀನಿ ಅಂತ ಹೇಳುತ್ತಿದ್ದಾರೆ, ನಾವು ಯಾವುದಾದರೂ ಸಮಸ್ಯೆಗೆ ಸಿಕ್ಕಿಕೊಳ್ಳುತ್ತೀವೇನೋ ಎಂದು ಅವನು ಹೇಳುತ್ತಾನೆ. ಆತರ ಏನೂ ಇಲ್ಲ, ಬಾ ನೋಡಿಕೊಳ್ಳೋಣವೆಂದು ಅಸಿಸ್ಟೆಂಟ್ ಹೇಳುತ್ತಾನೆ. ಅಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ನಲ್ಲಿ ಇವರು ಆ ಸಮಾಧಿ ಪೆಟ್ಟಿಗೆ ಇರುವ ಜಾಗಕ್ಕೆ ಬರುತ್ತಾರೆ. ಅಲ್ಲಿ ಇವರು ಒಂದು ಗೊಂಬೆಯನ್ನು ನೋಡುತ್ತಾರೆ. ಏನೋ 9 ಕಟ್ಟು ಹಾಕಿರುವ ಒಂದು ಶಿಲ್ಪನ. ಲೋ, ಇಲ್ಲಿ ಏನೋ ತಪ್ಪಾಗಿ ನಡೆಯುತ್ತಿದೆ, ಬಾ ನಾವು ಇಲ್ಲಿಂದ ಹೊರಟಿ ಹೋಗೋಣವೆಂದು ಹೀರೋ ಹೇಳುತ್ತಿರುತ್ತಾನೆ. ಆದರೆ ಇವರನ್ನು ಕರೆದುಕೊಂಡು ಬಂದಿರುವವರು ಇವರನ್ನು ತಡೆದು ಆ ಅಸಿಸ್ಟೆಂಟ್ ನ ಕತ್ತಿನ ಬಳಿ ಕತ್ತಿಯನ್ನು ಇಟ್ಟು, ಲೋ, ನೀನು ಮರ್ಯಾದೆಯಿಂದ ಪೆಟ್ಟಿಗೆಯನ್ನು ಓಪನ್ ಮಾಡಿ ಹೋಗದೇ ಇದ್ದರೆ ನಿನ್ನ ಫ್ರೆಂಡ್ ಅನ್ನು ಸಾಯಿಸುತ್ತೀವಿ ಎಂದು ಅವರು ಎದುರಿಸುತ್ತಾರೆ. ಆಗ ಹೀರೋಗೆ ಬೇರೆ ದಾರಿ ಇಲ್ಲದೆ ಆ ಪೆಟ್ಟಿಗೆಯನ್ನು ಓಪನ್ ಮಾಡುವುದಕ್ಕೆ ಹೋಗುತ್ತಾನೆ. ಇವನ ಬಳಿ ಒಂದು ಗೋಲ್ಡನ್ ಕಾಂಪಸ್ ಇದೆ. ಅದರಿಂದ ಈ ಪೆಟ್ಟಿಗೆ ಒಳಗೆ ಏನಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಹೋಗುತ್ತಾನೆ. ಅದು ಆ ಕಡೆ ಈ ಕಡೆ ಹೋಗುತ್ತಿದೆ. ಖಂಡಿತವಾಗಿಯೂ ಇದರೊಳಗೆ ಯಾವುದೋ ಒಂದು ದುಷ್ಟ ಶಕ್ತಿ ಇದೆ ಎಂದು ಅವನು ಅಂದುಕೊಳ್ಳುತ್ತಾನೆ. ನಂತರ ಅವನು ಅವರ ಗುರುಗಳು ಹೇಳಿರುವ ವಿಚಾರಗಳೆಲ್ಲವನ್ನು ಕೂಡ ನೆನೆಸಿಕೊಂಡು ಆ ಪೆಟ್ಟಿಗೆಯನ್ನು ಓಪನ್ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಹಾಗೆ ಹೀಗೆ ಮಾಡಿ ಹೀರೋ ಕೊನೆಗೂ ಕೂಡ ಪೆಟ್ಟಿಗೆಯನ್ನು ಓಪನ್ ಮಾಡುತ್ತಾನೆ. ಅಷ್ಟಕ್ಕೂ ಆ ಪೆಟ್ಟಿಗೆ ಒಳಗೆ ಏನಿದೆ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವವರು ಬಗ್ಗೆ ನೋಡುತ್ತಾರೆ. ಅದರ ಒಳಗೇನೋ ತುಂಬಾನೇ ವರ್ಷಗಳ ಹಿಂದೆ ಸತ್ತು ಹೋದ ಒಬ್ಬ ಮನುಷ್ಯನ ಅಸ್ಥಿ ಪಂಜರವಿರುತ್ತೆ. ಇದಕ್ಕೇನ ನಾವು ಇಷ್ಟೊಂದು ಕಷ್ಟಪಟ್ಟಿದ್ದು ಎಂದು ಅವರು ಅಂದುಕೊಳ್ಳುತ್ತಿರುವಾಗ ಆಗಲೇ ಆ ಸಮಾಧಿ ಒಳಗಿಂದ ಒಂದು ಡಿಫ್ರೆಂಟ್ ಆದ ಕ್ರಿಯೇಚರ್ ಬಂದು ಅವರೆಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗಲೇ ಆ ಗ್ಯಾಂಗ್ನಲ್ಲಿ ಇರುವ ಒಬ್ಬ ಗನ್ನನ್ನು ತೆಗೆದು ಅವನ ಮನಸ್ಸಿಗೆ ಇಷ್ಟ ಬಂದಂತೆ ಶೂಟ್ ಮಾಡುತ್ತಿರುತ್ತಾನೆ. ಆದರೆ ಮಾತ್ರ ಕ್ರಿಯೇಚರ್ಗೆ ಏನು ಕೂಡ ಆಗುವುದಿಲ್ಲ. ಆಗ ಕ್ರಿಯೇಚರ್ ಅವ್ರು ಶೂಟ್ ಮಾಡುತ್ತಿರುವ ವ್ಯಕ್ತಿ ಬಳಿ ಹೋಗುತ್ತೆ. ಆಗಲೇ ಒಬ್ಬ ತುಂಬಾನೇ ಕಷ್ಟಪಟ್ಟು ಆ ಕ್ರಿಯೇಚರ್ ಅನ್ನು ಹಿಡಿದುಕೊಳ್ಳುತ್ತಾನೆ. ಪುನಃ ಅವನು ಅದನ್ನು ಸಮಾಧಿಯ ಪೆಟ್ಟಿಗೆಯೊಳಗೆ ಇಡುತ್ತಿದ್ದಂತೆ ಅದು ಅಲ್ಲೇನೆ ಭಸ್ಮವಾಗುತ್ತೆ. ಈ ಗ್ಯಾಪ್ ನಲ್ಲಿ ಹೀರೋ ಹಾಗೂ ಹೀರೋನ ಫ್ರೆಂಡ್ ಅಲ್ಲಿಂದ ತಪ್ಪಿಸಿಕೊಂಡು ಬರುತ್ತಾರೆ. ಆಗ ಹೀರೋನ ಫ್ರೆಂಡು, ಲೋ, ನಾವು ತುಂಬಾನೇ ದುಡ್ಡನ್ನು ಸಂಪಾದನೆ ಮಾಡಿಲ್ಲ,
ಇರುವ ದುಡ್ಡಿನಲ್ಲಿ ನಮ್ಮ ಗುರುಗಳಿಗೆ ಮದ್ಯವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಈಗ ನಾವು ಒಂದು ಕೆಲಸ ಮಾಡೋಣ. ನಿನ್ನೆ ಸಮಾಧಿ ಪೆಟ್ಟಿಗೆ ಒಳಗೆ ಕಳ್ಳತನ ಮಾಡುತ್ತಿರುವ ಕಳ್ಳರನ್ನು ನೋಡ್ದೋ ಅಲ್ವಾ, ನಾವು ಕೂಡ ಅದೇ ಕೆಲಸ ಮಾಡೋಣ. ಆ ರೀತಿ ಮಾಡಿದ್ರೆ ಹೆಚ್ಚಾಗಿ ದುಡ್ಡು ಸಿಗುತ್ತೆ ಎಂದು ಈ ಫ್ರೆಂಡ್ ಅನ್ನುತ್ತಿದ್ದಾನೆ. ಆದ್ರೆ ಹೀರೋ ಮಾತ್ರ ಅದಕ್ಕೆ ಒಪ್ಪಿಕೊಳ್ಳುತ್ತಿಲ್ಲ. ಲವ್, ನೆನ್ನೆ ನೀನ್ ಹೇಳಿದ್ಕೇನೆ ನಾನು ಆ ಮಾರ್ಕೆಟ್ಗೆ ಬಂದೆ. ಗುರುಗಳು ಹೇಳಿಕೊಟ್ಟಿರುವ ಈ ಅದ್ಭುತವಾದ ವಿದ್ಯೆಯನ್ನು ಕೆಟ್ಟ ಕೆಲಸಕ್ಕೆ ನಾನು ಉಪಯೋಗಿಸುವುದಿಲ್ಲ ಎನ್ನುತ್ತಾನೆ. ಆ ನಂತರ ಅವನು ಗುರುಗಳನ್ನು ನೋಡುವುದಕ್ಕೆ ನೇರವಾಗಿ ಮನೆಗೆ ಬರುತ್ತಾನೆ. ಮನೆಗೆ ಬಂದು ನೋಡಿದರೆ ಇವನ ಗುರುವಿಗೇನೋ ಬುದ್ಧಿ ಸರಿ ಇಲ್ಲ. ಅದನ್ನು ಸರಿ ಮಾಡುವುದಕ್ಕೇನೆ ಹೀರೋ ಪ್ರಯತ್ನ ಮಾಡುತ್ತಿದ್ದಾನೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಹೀರೋನ ಫ್ರೆಂಡ್ ಅವನ ಬಾಯಿ ಒಳಗೆ ಯಾವುದೋ ಪೈಪ್ನ ರೀತಿ ಇಟ್ಟುಕೊಂಡಿದ್ದಾನೆ. ಅದನ್ನು ನೋಡಿದ ಹೀರೋ, ಲವ್, ಇದನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ? ಲವ್, ನಾವು ನಿನ್ನೆ ಸಮಾಧಿ ಪೆಟ್ಟಿಗೆಯನ್ನು ಓಪನ್ ಮಾಡುವುದಕ್ಕೆ ಹೋಗಿದ್ದು ಅಲ್ವಾ, ಆ ಪೆಟ್ಟಿಗೆ ಒಳಗೇನೆ ಈ ಪೈಪ್ ಅನ್ನು ನೋಡಿದ್ದೆ. ಬಂದಿರೋದಕ್ಕೆ ಇರಲಿ ಎಂದು ಈ ಪೈಪನ್ನು ಎತ್ತಿಕೊಂಡೆ. ಆದರೆ ಇದರಿಂದ ಏನು ಮಾಡುವುದು ಎಂದು ಅದನ್ನು ಹೀರೋಗೆ ಕೊಡುತ್ತಾನೆ. ಹೀರೋ ಆಗ ಅದನ್ನು ಚೆಕ್ ಮಾಡಿ, ಇದು ಪುರಾತನವಾದದ್ದು, ಇದು ರಾಜನಿಗೆ ಸಂಬಂಧಿಸಿದ್ದು ಎನ್ನುತ್ತಾನೆ. ಆಗ ಹೀರೋನ ಫ್ರೆಂಡ್ ಅಂದುಕೊಳ್ಳದೆ ಅದನ್ನು ತೆಗೆದಾಗ ಒಳಗೆ ಏನೋ ಒಂದು ಪೇಪರ್ ಇದೆ. ಅದನ್ನು ತೆಗೆದು ನೋಡಿದರೆ ಅದರಲ್ಲಿ ಒಂದು ಮ್ಯಾಪ್ ಇದೆ. ಆ ಪುರಾತನ ಕಾಲದ ರಾಜನ ಸಮಾಧಿ ಎಲ್ಲಿದೆ ಎಂದು ಅದರಲ್ಲಿ ಬರೆದಿದೆ. ಅವರು ಹಾಗೆ ನೋಡುತ್ತಿರುವಾಗ ಸಡನ್ ಆಗಿ ಅಲ್ಲಿಗೆ ಹೀರೋಯಿನ್ ಬಂದು ಆ ಪೇಪರ್ ಅನ್ನು ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಹೋಗಬೇಕು ಎಂದು ಹೋಗುತ್ತಿರುವಾಗ ಆಗ ಹೀರೋನ ಫ್ರೆಂಡು, ಏನೇ ಮಧ್ಯಾಹ್ನದಲ್ಲೇ ಬಂದು ಕಳ್ಳತನ ಮಾಡುತ್ತಿದ್ದೀಯಾ, ನಿಂಗೆ ನಾಚಿಕೆನೇ ಆಗಲ್ವಾ ಎನ್ನುತ್ತಾನೆ. ಆಗ ಹೀರೋಯಿನ್ ಅವನಿಗೆ ಸರಿಯಾಗಿ ಹೊಡೆಯುತ್ತಾಳೆ. ಆಗ ಹೀರೋ, ಮರ್ಯಾದೆಯಿಂದ ನನಗೆ ಆ ಮ್ಯಾಪ್ ಅನ್ನು ಕೊಡು, ನಾನು ಹುಡುಗಿಯರ ಜೊತೆ ಫೈಟ್ ಮಾಡುವುದಿಲ್ಲವೆಂದು ಅವನು ಅನ್ನುತ್ತಿದ್ದರೆ ಆಗ ಅವನಿಗೂ ಕೂಡ ಒಂದು ಎರಡನ್ನು ಕೊಟ್ಟು ಆ ಮ್ಯಾಪ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೋಗಬೇಕು ಎಂದು ಹೊರಗೆ ಬಂದಾಗ ಹೊರಗಡೆ ಈಗಾಗಲೇ ತುಂಬಾನೇ ಜನರು ಇದ್ದಾರೆ. ಇವರು ಯಾರು ಎಂದ್ರೆ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೀರೋನ ಕೈಯಿಂದ ಒಂದು ಸಮಾಧಿ ಪೆಟ್ಟಿಗೆಯನ್ನು ಓಪನ್ ಮಾಡಿಸಿದ್ರು ಅಲ್ವಾ, ಅವರ ಕಡೆಯವರೇ. ಮರ್ಯಾದೆಯಿಂದ ನಿನ್ನ ಕೈಯಲ್ಲಿ ಇರುವ ಮ್ಯಾಪ್ ಅನ್ನು ನಮಗೆ ಕೊಡುವೆಂದು ಅವರು ಹೀರೋಯಿನ್ ಅನ್ನು ಎದುರಿಸುತ್ತಾರೆ. ಆದ್ರೆ ಹೀರೋಯಿನ್ಗೆ ಮಾತ್ರ ಅವರನ್ನು ನೋಡಿ ಸ್ವಲ್ಪವೂ ಕೂಡ ಭಯವಾಗುವುದಿಲ್ಲ. ಅವಳಿಗೆ ಎದುರಿಗೆ ಬಂದವರೆಲ್ಲರನ್ನು ಕೂಡ ಹೊಡೆಯುತ್ತಿದ್ದಾಳೆ. ಕೊನೆಗೆ ಅವರು ತುಪಾಕಿಯನ್ನು ತೋರಿಸುವುದರಿಂದ ಇವಳಿಗೆ ಏನು ಕೂಡ ಮಾಡುವುದಕ್ಕೆ ಆಗುವುದಿಲ್ಲ. ಆಗ ವಿಲನ್ ಹೀರೋಯಿನ್ ಕಣ್ಣು ಹಸಿರಾಗಿರುವುದನ್ನು ನೋಡಿ, ಓ, ನೀನು ಈ ಗೂಬೆ ಜಾತಿಗೆ ಸೇರಿದವಳು ಅಲ್ವಾ, ಓ, ನಿನ್ನ ಬಗ್ಗೆ ತುಂಬಾನೇ ಕೇಳಿದ್ದೀವಿ. ನೀನು ಯಾರನ್ನಾದರೂ ಕೂಡ ಕಣ್ಣಿನಲ್ಲಿ ಕಣ್ಣು ಇಟ್ಟು ನೋಡಿದರೆ ನಿನ್ನ ಕಣ್ಣಿನ ದೃಷ್ಟಿಯಿಂದ ಅವರು ಹುಚ್ಚರಾಗ್ತಾರೆ ಅಂತೆ ಅಲ್ವಾ, ನಿನಗೇನೋ ಡಾರ್ಕ್ ಮ್ಯಾಜಿಕ್ ಗೊತ್ತುವಂತೆ, ಅದೇ ನಿಜಾನ ಎಂದು ಕೇಳುತ್ತಾನೆ. ಆದರೆ ಅವಳು ಮಾತ್ರ ಬಾಯನ್ನು ತೆಗೆಯುವುದಿಲ್ಲ. ಅವರ ಮ್ಯಾಪ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಅವಳು ಅದು ಯಾರಿಗೂ ಕೂಡ ಸಿಗದಂತೆ ಭಸ್ಮ ಮಾಡುತ್ತಾಳೆ. ಆಗ ತುಂಬಾನೇ ಕೋಪ ಬಂದ ಈ ವಿಲನ್ ಇವಳನ್ನು ಸಾಯಿಸಬೇಕು ಅಂದುಕೊಂಡಾಗ, ಇಲ್ಲಿ ನೋಡು, ನೀನು ನನ್ನನ್ನು ಸಾಯಿಸುವುದಕ್ಕೆ ಆಗುವುದಿಲ್ಲ, ಏಕೆಂದರೆ ಆ ಮ್ಯಾಪ್ ಪೂರ್ತಿಯಾಗಿ ಓದಿರುವಳು ನಾನು ಒಬ್ಬಳೇ. ಅಷ್ಟೇ ಅಲ್ಲ, ನೀವು ತುಂಬಾನೇ ದಿನದಿಂದ ಹುಡುಕುತ್ತಿದ್ದೀರಿ ಅಂತೆ ಅಲ್ವಾ, ಅದು ಎಲ್ಲಿದೆಯೆಂದು ನನಗೆ ಮಾತ್ರ ಗೊತ್ತು ಎನ್ನುತ್ತಾಳೆ. ಹಾಗಾದ್ರೆ ಸರಿ, ಇವಳನ್ನು ಕೂಡ ಗಾಡಿಗೆ ಹಾಕಿ, ಹಾಗೇನೆ ಉಳಿದ ಇಬ್ಬರನ್ನು ಕೂಡ ಗಾಡಿಗೆ ಹಾಕಿ ಎಂದು ವಿಲನ್ ಹೇಳುತ್ತಾನೆ. ಈಗ ಇವರೆಲ್ಲರೂ ಕೂಡ ಸಮಾಧಿ ಪೆಟ್ಟಿಗೆಯನ್ನು ಹುಡುಕಿಕೊಂಡು ಹೋಗುತ್ತಿದ್ದಾರೆ. ಈಗ ಒಂದು ಬೆಟ್ಟದ ತುದಿ ಭಾಗಕ್ಕೆ ಬಂದಿದ್ದಾರೆ. ಆ ನಂತರ ಎಲ್ಲಿಗೆ ಹೋಗಬೇಕು ಎಂದು ಇವರಿಗೆ ಗೊತ್ತಾಗುತ್ತಿಲ್ಲ. ಹೀರೋಯಿನ್ ಮ್ಯಾಪ್ ಅಲ್ಲಿ ನೋಡಿರುವಂತೆ ನಮ್ಮ ಪಕ್ಕದಲ್ಲೇನೆ ಆ ಸಮಾಧಿ ಇದೆ ಎಂದು ಅವಳು ಹೇಳುತ್ತಾಳೆ. ಆಗ ವಿಲನ್ ಹೀರೋವನ್ನು ಕರೆದು, ಲೋ, ನಿಮ್ಮನ್ನು ಸುಮ್ಮನೆ ಕರೆದುಕೊಂಡು ಬಂದಿದ್ದೀವಿ ಎಂದು ಅಂದುಕೊಳ್ಳುತ್ತಿದ್ದೀರಾ, ಮರ್ಯಾದೆಯಿಂದ ಸಮಾಧಿಗೆ ಎಲ್ಲಿ ಹೋಗಬೇಕು ಎಂದು ದಾರಿಯನ್ನು ಕಂಡುಹಿಡಿಯಿರಿ ಎನ್ನುತ್ತಾನೆ. ಆಗ ಹೀರೋ ಭಯಪಡದೆ, ನಾನು ದಾರಿಯನ್ನು ಕಂಡುಹಿಡಿಯುವುದಕ್ಕೆ ಆಗುವುದಿಲ್ಲ ಎನ್ನುತ್ತಾನೆ. ಆಗ ವಿಲನ್ ಕಡೆಯವರು ಇವರ ಪಕ್ಕದಲ್ಲಿ ಶೂಟ್ ಮಾಡುತ್ತಾ, ಲೋ, ಈಗ್ಲಾರು ಹೇಳ್ತೀರಾ ಇಲ್ವಾ, ಇಬ್ಬರು ಕೂಡ ಕೆಳಗೆ ಬಿದ್ದು ಸಾಯುತ್ತೀರಾ ಎನ್ನುತ್ತಾನೆ. ಆಗ ಹೀರೋ ಅವನ ಶಕ್ತಿ ಎಲ್ಲವನ್ನು ಕೂಡ ಉಪಯೋಗಿಸಿ ಆ ಸಮಾಧಿಗೆ ಎಲ್ಲಿಂದ ಹೋಗಬೇಕು ಎಂದು ದಾರಿಯನ್ನು ಕಂಡುಹಿಡಿಯುತ್ತಾನೆ. ಆ ರೀತಿ ಅವನು ಕಂಡುಹಿಡಿದ ಮೇಲೆ ಆ ಸಮಾಧಿ ಖಂಡಿತವಾಗಿಯೂ ನಮ್ಮ ಕಾಲ ಕೆಳಗೇನೆ ಇದೆ ಎಂದು ಹೇಳುತ್ತಿರುವಾಗ ಅವನ ಫ್ರೆಂಡ್ ಮಿಸ್ ಆಗಿ ಕೆಳಗೆ ಬಿದ್ದು ಹೋಗುತ್ತಾನೆ. ಅಷ್ಟೇ, ಅವನ ಕತೆ ಮುಗಿಯಿತು ಎಂದು ನಾವು ಅಂದುಕೊಳ್ಳುತ್ತಿದ್ದರೆ ಆಗಲೇ ಅವನು ಒಂದು ಬೇರನ್ನು ಹಿಡಿದುಕೊಂಡು ನೇತಾಡುತ್ತಿರುತ್ತಾನೆ. ಅಷ್ಟೇ ಅಲ್ಲ, ಆ ಸಮಾಧಿಗೆ ಎಲ್ಲಿಂದ ಹೋಗಬೇಕು ಎಂಬ ದಾರಿ ಕೂಡ ಅವನಿಗೆ ಕಾಣಿಸುತ್ತೆ. ಈಗ ಇವರು ಒಂದು ಡೋರ್ ಅನ್ನು ಕಂಡುಹಿಡಿಯುತ್ತಾರೆ. ಆದ್ರೆ ಅದನ್ನು ಓಪನ್ ಮಾಡುವುದಕ್ಕೆ ಕೀ ಇಲ್ಲ. ಆಗಲೇ ಹೀರೋನ ಬಳಿ ಒಂದು ಪುರಾತನ ಕಾಲದ ಒಂದು ಗೋಲ್ಡನ್ ಕಾಂಪಸ್ ಇದೆಯಲ್ವಾ, ಅದನ್ನು ಅವಳು ಕೇಳುತ್ತಿದ್ದಂತೆ ಹೀರೋ ಕೊಡುತ್ತಾನೆ. ಅವಳು ಅದನ್ನು ತೆಗೆದುಕೊಂಡು ಹೋಗಿ ಆ ಡೋರ್ಗೆ ಫಿಕ್ಸ್ ಮಾಡುತ್ತಾಳೆ. ಆಗಲೇ ಆ ಡೋರ್ ಓಪನ್ ಆಗುತ್ತೆ. ಹೀರೋಯಿನ್ಗೂ ಕೂಡ ಕೆಲವು ವಿಚಾರಗಳು ಗೊತ್ತಿರುವಂತೆ ಇವೆ. ಆಗ ಎಲ್ಲರೂ ಕೂಡ ಸೇರಿಕೊಂಡು ಅದರ ಒಳಗೆ ಹೋಗುತ್ತಾರೆ. ಒಳಗೇನು ತುಂಬಾನೇ ಡಿಫ್ರೆಂಟ್ ಆದ ಡ್ರಾಯಿಂಗ್ಸ್ ಗಳು ಇದ್ದಾವೆ. ಆಗ ವಿಲನ್ ಏನ್ ಅನ್ಕೊಳ್ತಾನೆ ಅಂದ್ರೆ, ಇನ್ನು ಮುಂದೆ ಹೀರೋಯಿನ್ ಅವಶ್ಯಕತೆ ಇಲ್ಲವೆಂದು ತಕ್ಷಣವೇ ಅವಳನ್ನು ಶೂಟ್ ಮಾಡುತ್ತಾನೆ. ಆದರೆ ಜಸ್ಟ್ ಮಿಸ್ ಅಲ್ಲಿ ಹೀರೋಯಿನ್ ತಪ್ಪಿಸಿಕೊಳ್ಳುತ್ತಾಳೆ. ಆಗ ಹೀರೋಯಿನ್ ಕತ್ತಿಯನ್ನು ತೆಗೆದು ವಿಲನ್ ನ ಜನಗಳು ಇದ್ದಾರೆ ಅಲ್ವಾ, ಅವರ ಕತ್ತಿಗೆ ಇಡುತ್ತಾಳೆ. ಆಗ ಹೀರೋಯಿನ್ ಒಬ್ಬನನ್ನು ನೋಡುತ್ತಾಳೆ. ಅವನೇನೋ ಹುಚ್ಚು ಹಿಡಿದಿರುವಂತೆ ನಗುತ್ತಿರುತ್ತಾನೆ. ಆಗ ಒಬ್ಬ ಏನ್ ಹೇಳ್ತಾನೆ ಅಂದ್ರೆ, ಬಾಸ್, ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಅವಳು ಒಬ್ಬನನ್ನು ಹುಚ್ಚು ಹಿಡಿದಿರುವಂತೆ ಮಾಡಿದ್ದಾಳೆ, ಇವಳು ನಮಗೆ ಖಂಡಿತವಾಗಿಯೂ ಅವಶ್ಯಕತೆಗೆ ಬರುತ್ತಾಳೆ, ಇವಳನ್ನು ಬಿಡೋಣವೆಂದು ಒಬ್ಬ ಅನ್ನುತ್ತಾನೆ. ಆಗ ವಿಲನ್ ಕೂಡ ಹೋದರೆ ಹೋಗ್ಲಿ ಎಂದು ಅವಳನ್ನು ಬಿಡುತ್ತಾನೆ. ಆಗ ಅವಳು ನಗುತ್ತಿರುವವನ ಕಡೆ ಒಂದು ಕಲ್ಲನ್ನು ಎಸೆದ ಮೇಲೆ ಅವನು ಪುನಃ ನಾರ್ಮಲ್ ಆಗುತ್ತಾನೆ. ಈಗ ಇವರೆಲ್ಲರೂ ಕೂಡ ಸೇರಿಕೊಂಡು ಆ ಗುಹೆಯ ಒಳಗೆ ಡೀಪ್ ಆಗಿ ಹೋಗುತ್ತಿದ್ದಾರೆ.
ಹಾಗೆ ಹೋಗುತ್ತಿರುವಾಗ ಗೋಡೆಗಳ ಮೇಲೆ ಚಿಕ್ಕ ಮಕ್ಕಳ ತುಂಬಾನೇ ಗೊಂಬೆಗಳು ಇರುತ್ತವೆ. ಅದನ್ನು ನೋಡಿದ ಒಬ್ಬ ತುಂಬಾನೇ ಇಂಟ್ರೆಸ್ಟ್ ಇಂದ ಅದನ್ನು ತೆಗೆಯುವುದಕ್ಕೆ ಹೋಗುತ್ತಾನೆ. ಆಗ ಗುಂಪಿನಲ್ಲಿರುವ ಒಬ್ಬ, ಲೋ ಅದನ್ನು ಮುಟ್ಟಬೇಡ, ಅವು ಜೀವಂತವಾಗಿರುವ ಮನುಷ್ಯರು ಎಂದು ಅನ್ನುತ್ತಿದ್ದಾರೆ. ನಿಜಕ್ಕೂ ಅವುಗಳು ಏನು ಎಂದರೆ ತುಂಬಾನೇ ವರ್ಷಗಳ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ ತುಂಬಾನೇ ಮಕ್ಕಳನ್ನ ತೆಗೆದುಕೊಂಡು ಬಂದು ಮೆಣುಬತ್ತಿಯ ರೀತಿ ಬದಲಾಯಿಸಿ ಅಲ್ಲಿ ಇಟ್ಟಿದ್ದಾರೆ. ಆಗ ಎಲ್ಲರೂ ಕೂಡ ಅದನ್ನು ನೋಡಿ ತುಂಬಾನೇ ಭಯಪಡುತ್ತಿದ್ದಾರೆ. ಆಗ ಹೀರೋಯಿನ್ ಅನ್ನು ಒಂಟಿಯಾಗಿ ಕರೆದು, ನೀನು ಮಾಡಿದ್ದನ್ನು ನಾನು ಕಂಡು ಹಿಡಿದಿದ್ದೀನಿ. ಆ ಹುಡುಗ ನಿನ್ನ ಕಣ್ಣನ್ನು ನೋಡಿ ನಗುತ್ತಿರಲಿಲ್ಲ, ನಿನ್ನ ಕೈಯಲ್ಲಿ ಇರುವ ಈ ಪೌಡರ್ ಇಂದ ನಗುವಂತೆ ಮಾಡಿದ್ದೆ ಅಲ್ವಾ ಎಂದು ಹೀರೋ ಅನ್ನುತ್ತಾನೆ. ಆಗ ಹೀರೋಯಿನ್ ಸಾಕಾಗುತ್ತಾಳೆ. ಆದರೆ ಹೀರೋ ಈ ವಿಚಾರದ ಬಗ್ಗೆ ಯಾರಿಗೂ ಕೂಡ ಹೇಳಿಲ್ಲ. ಆಗ ಇವರಿರುವ ಜಾಗದಲ್ಲಿ ಒಂದು ಗುಂಡಿ ಇದೆ. ಆ ಗುಂಡಿಯೊಳಗೆ ತುಂಬಾನೇ ಮನುಷ್ಯರ ಅಸ್ಥಿ ಪಂಜರಗಳು ಇದ್ದಾವೆ. ಆಗ ಹೀರೋ ಒಂದು ವಿಚಾರವನ್ನು ನೋಟಿಸ್ ಮಾಡುತ್ತಾನೆ. ಅಲ್ಲಿ ಇರುವ ಚಿಕ್ಕ ಮಕ್ಕಳ ಕಾಲು ಕೈಗಳು ಅಲುಗಾಡುತ್ತಿದ್ದಾವೆ. ಅಷ್ಟೇ ಅಲ್ಲ, ಅಲ್ಲಿ ಮೇಣುಬತ್ತಿಯ ರೀತಿ ಇರುವ ಮಕ್ಕಳು ಆ ಕಡೆ ಈ ಕಡೆ ಓಡಾಡುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಅವನ ಫ್ರೆಂಡ್ನ ಕಣ್ಣಿಗೆ ಒಬ್ಬನ ಬ್ಯಾಗಿನ ಒಳಗೆ ಚಿಕ್ಕ ಮಕ್ಕಳ ಕಾಲು ಕಾಣಿಸುತ್ತೆ. ಆದರೆ ಅವನು ನನ್ನ ಬಳಿ ಯಾವ ಮಕ್ಕಳು ಇಲ್ಲವೆಂದು ಆ ಬ್ಯಾಗ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಅಲ್ಲಿರುವವರೆಲ್ಲರೂ ಕೂಡ ಈ ಫ್ರೆಂಡ್ ಅನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದಾರೆ. ಯಾಕೋ ಇವರೆಲ್ಲರೂ ಕೂಡ ನನ್ನನ್ನು ಗುರಾಯಿಸಿಕೊಂಡು ನೋಡುತ್ತಿದ್ದಾರೆ ಎಂದು ಆ ಫ್ರೆಂಡ್ ಹೀರೋವನ್ನು ಕೇಳಿದರೆ, ಆ ಫ್ರೆಂಡ್ ನ ತೋಳಿನ ಮೇಲೆ ಚಿಕ್ಕ ಮಗುವಿನ ದೆಯ್ಯ ಕುಳಿತಿದೆ. ಅಷ್ಟೇ ಅಲ್ಲ, ತಕ್ಷಣವೇ ಅಲ್ಲಿಗೆ ತುಂಬಾನೇ ಮಕ್ಕಳ ದೆಯ್ಯಗಳು ಬರುತ್ತವೆ. ಅಲ್ಲಿ ಇರುವವರೆಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತಿದ್ದಾವೆ. ಆಗ ಅವರು ದೆಯ್ಯಗಳನ್ನು ಸಾಯಿಸುವುದಕ್ಕೆ ಗನ್ಗಳಿಂದ ಫೈರ್ ಮಾಡುತ್ತಿದ್ದಾರೆ. ಆದರೆ ಇವರು ಫೈರ್ ಮಾಡಿದರೆ ಹೊಡೆದರೂ ಕೂಡ ಆ ದೆಯ್ಯಗಳಿಗೆ ಏನು ಕೂಡ ಆಗುತ್ತಿಲ್ಲ. ಆಗಲೇ ಹೀರೋಯಿನ್ ಬಳಿ ಒಂದು ಪುರಾತನ ಕಾಲದ ಕತ್ತಿ ಇರುತ್ತೆ. ಆಗ ಅವಳು ಅಂದುಕೊಳ್ಳದೆ ಅದರ ಮೇಲೆ ಕೈಯನ್ನು ಹಾಕುತ್ತಿದ್ದಂತೆ ಆಗಲೇ ಅವಳಿಗೆ ಗೊತ್ತಾಗುತ್ತೆ ಅವರು ನೋಡುತ್ತಿರುವುದೆಲ್ಲವೂ ಕೂಡ ಇಲ್ಯೂಷನ್ ಎಂದು. ಆಗ ಅವಳು ಹೀರೋನ ಬೆರಳಿನ ಮೇಲೆ ಪರಚುತ್ತಾಳೆ. ಇಲ್ಲಿ ನೋಡು, ನಾವು ಇಲ್ಯೂಷನ್ ಒಂದಿಗೆ ಫೈಟ್ ಮಾಡುತ್ತಿದ್ದೀವಿ, ಇದನ್ನು ನಾವು ನಿಲ್ಲಿಸಬೇಕು ಎಂದರೆ ಎಲ್ಲರ ಬೆರಳಿನ ಮೇಲೆ ಪರಚಬೇಕು ಎನ್ನುತ್ತಾಳೆ. ಈಗ ಹೀರೋ ಹಾಗೂ ಅವನ ಫ್ರೆಂಡು ಇವರಿಬ್ಬರು ಕೂಡ ಸೇರಿಕೊಂಡು ಎಲ್ಲರ ಬೆರಳಿನ ಮೇಲೆ ಪರಚುತ್ತಿದ್ದಾರೆ. ಈಗ ಇವರಿಬ್ಬರು ತಪ್ಪಿಸಿಕೊಂಡು ಹೋಗಿದ್ದಾರೆ ಎಂಬ ವಿಚಾರ ವಿಲನ್ಗೆ ತಿಳಿಯುತ್ತಿದ್ದಂತೆ ಅವನು ತುಂಬಾನೇ ಕೋಪ ಮಾಡಿಕೊಳ್ಳುತ್ತಾನೆ. ಏಕೆಂದರೆ ಇವರು ಮುಂದಕ್ಕೆ ಹೋಗುವುದಕ್ಕೆ ಹೀರೋನ ಅವಶ್ಯಕತೆ ಇದೆ. ಆದ್ದರಿಂದ ಇವರು ಹೀರೋವನ್ನು ಹೇಗಾದರೂ ಸರಿ ಕಂಡುಹಿಡಿಯಬೇಕು ಎಂದು ಪ್ಲಾನ್ ಅನ್ನು ಮಾಡುತ್ತಾರೆ. ಆಗಲೇ ಒಬ್ಬನ ಬ್ಯಾಗಿನ ಒಳಗೆ ಮದ್ಯವನ್ನು ತೆಗೆಯೋಣ ಎಂದು ಇನ್ನೊಬ್ಬ ಕೈಯನ್ನು ಹಾಕುತ್ತಾನೆ. ಆದರೆ ಆ ರೀತಿ ಕೈಯನ್ನು ಹಾಕುತ್ತಿದ್ದಂತೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಯಾಕ್ಲ ಕೈಯನ್ನು ಹಾಕಿದೆ ಎಂದು ಅವನು ಕೇಳಿದರೆ, ಕೈ ಗಾಯವಾಗಿದೆ, ಅದಕ್ಕೆ ಮದ್ಯ ಬೇಕು ಎಂದು ಅವನು ಅನ್ನುತ್ತಿದ್ದರೆ ಅವನು ಮಾತ್ರ ಬ್ಯಾಗಿನಲ್ಲಿ ಏನು ಇಟ್ಕೊಂಡವನೋ ಏನೋ ಯಾರನ್ನು ಕೂಡ ಕೈಯನ್ನು ಹಾಕುವುದಕ್ಕೆ ಬಿಡುವುದಿಲ್ಲ. ಅಲ್ಲೇ ಸೀನ್ ಕಟ್ ಮಾಡಿದ್ರೆ ಹೀರೋ ಹಾಗೂ ಅವನ ಫ್ರೆಂಡ್ ಅನ್ನು ತೋರಿಸುತ್ತಾರೆ. ಲೋ, ನಾವು ವಿಲನ್ ಇಂದ ಹೇಗೋ ತಪ್ಪಿಸಿಕೊಂಡು ಇಲ್ಲಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎಂದು ಅವರು ಮಾತನಾಡುತ್ತಿದ್ದಾರೆ. ಆಗಲೇ ಇವರು ಸಡನ್ ಆಗಿ ಮೆಟ್ಟಲನ್ನು ಜಾರಿ ಕೆಳಗೆ ಬಿದ್ದು ಹೋಗುತ್ತಾರೆ. ಅವರು ಕಣ್ಣನ್ನು ತೆಗೆದು ನೋಡಿದರೆ ಎದುರಿಗೆ ವಿಲನ್ನ ಗ್ಯಾಂಗ್ ಇದೆ. ತುಂಬಾನೇ ಈಸಿಯಾಗಿ ಬಂದು ಇವರಿಗೆ ಸಿಕ್ಕಿಕೊಂಡರು. ಆಗ ವಿಲನ್ನ ಗ್ಯಾಂಗಿನಲ್ಲಿ ಇರುವ ಒಂದು ಹುಡುಗಿ ಈ ಫ್ರೆಂಡ್ ನ ಕತ್ತಿನ ಬಳಿ ಒಂದು ಕತ್ತಿಯನ್ನು ಇಡುತ್ತಾಳೆ. ಇನ್ನೊಂದು ಬಾರಿ ನೀವು ತಪ್ಪಿಸಿಕೊಳ್ಳಬೇಕು ಅಂದುಕೊಂಡರೆ ನಿಮ್ಮ ಕತ್ತಿನ ಮೇಲೆ ನಿಮ್ಮ ತಲೆ ಇರುವುದಿಲ್ಲವೆನ್ನುತ್ತಾಳೆ. ಇವರು ಅಲ್ಲಿಂದ ಮುಂದಿನ ಜಾಗಕ್ಕೆ ಹೋಗುತ್ತಾರೆ. ಅದು ನೋಡುವುದಕ್ಕೆ ಗುಡಿಯ ರೀತಿ ಇದೆ. ಆಗ ವಿಲನ್ ಏನ್ ಹೇಳ್ತಾನೆ ಅಂದ್ರೆ, ನಮಗೆ ದುಡ್ಡು ಬೇಕು, ಅದಕ್ಕೆ ಸಮಾಧಿಯನ್ನು ಹುಡುಕುತ್ತಿದ್ದೀವಿ, ಆದರೆ ನೀವೇಕೆ ಹುಡುಕುತ್ತಿದ್ದೀರಾ ಎಂದು ಹೀರೋಯಿನ್ ಅನ್ನು ಕೇಳುತ್ತಾನೆ. ಆದರೆ ಅವಳು ಏನು ಕೂಡ ಹೇಳದೆ ಅಲ್ಲಿಂದ ಹೋಗುತ್ತಾಳೆ. ಆನಂತರ ಅವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಜಾಗಕ್ಕೆ ಬರುತ್ತಾರೆ. ಅಲ್ಲಿಗೆ ಬಂದು ನೋಡಿದರೆ ಅಲ್ಲಿ ಏನು ಕೂಡ ಇರುವುದಿಲ್ಲ. ಆದರೆ ಎದುರುಗಡೆ ಕೆಲವು ಬೋರ್ಡ್ಗಳು ಇದ್ದಾವೆ. ಆದ್ದರಿಂದ ಎಲ್ಲಾ ಕಡೆ ಹುಡುಕಿ ಎಂದು ಆ ವಿಲನ್ ಎಲ್ಲರಿಗೂ ಕೂಡ ಹೇಳುತ್ತಾನೆ. ಆಗಲೇ ಹೀರೋನ ಫ್ರೆಂಡ್ ನ ಕಣ್ಣಿಗೆ 3 ನ್ಯಾಲಿಗೆ ಇರುವ ಡ್ರಾಗನ್ ವಿಗ್ರಹ ಕಾಣಿಸುತ್ತೆ. ಇದು ಯಾವ ಪ್ರಾಣಿ ಎಂದು ಅವನು ಹೀರೋವನ್ನು ಕೇಳುತ್ತಾನೆ. ಅದಕ್ಕೆ ಹೀರೋ, ನಾನು ಪುರಾಣಗಳನ್ನು ಓದಿರುವಂತೆ ಇದು ನರಕದ ದ್ವಾರವನ್ನು ಕಾವಲು ಕಾಯುತ್ತೆ ಎಂದು ಹೀರೋ ಹೇಳುತ್ತಾನೆ. ಆಗ ಅವರ ಹತ್ತಿರದಲ್ಲೇ ಒಂದು ವಿಗ್ರಹವಿದೆ. ಆ ವಿಗ್ರಹದ ಕೈಯಲ್ಲಿ ಒಂದು ಚಿಕ್ಕ ಕೀ ಇರುವುದನ್ನು ಹೀರೋನ ಫ್ರೆಂಡ್ ನೋಡುತ್ತಾನೆ. ಆಗ ಅವನು ಇದೇನು ನೋಡೋಣವೆಂದು ಆ ಕೀಯನ್ನು ತೆಗೆಯುತ್ತಾನೆ. ಈಗ ಇವರು ಒಳಗೆ ಬಂದ್ರು ಅಲ್ವಾ, ಆ ಡೋರ್ ಮುಚ್ಚಿಕೊಳ್ಳುತ್ತೆ. ಆಗ ಇವರು ಎದುರಿಗೆ ಪಜಲ್ನ ರೀತಿ ಪಾರ್ಟ್ಗಳು ಇದ್ದಾವೆ ಅಲ್ವಾ, ಆಗ ಅವೆಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತವೆ. ಆಗ ಅದನ್ನು ನೋಡಿದ ಹೀರೋ, ನಾನು ಇವುಗಳ ಬಗ್ಗೆ ಕೇಳಿದ್ದೀನಿ, ಇವುಗಳಲ್ಲಿ ನಾವು ಕರೆಕ್ಟಾಗಿ ಕಾಲನ್ನು ಇಟ್ಟು ಕರೆಕ್ಟಾಗಿ ಮಾಡ್ದೋ ಅಂದ್ರೆ ಮಾತ್ರವೇ ನಾವು ಇಲ್ಲಿಂದ ಹೋಗುತ್ತೀವಿ. ಒಂದು ವೇಳೆ ಏನಾದ್ರೂ ತಪ್ಪು ಮಾಡಿದರೆ ನಾವು ಯಾವುದಾದ್ರೂ ಟ್ರ್ಯಾಪ್ ನಲ್ಲಿ ಸಿಕ್ಕಿಕೊಳ್ಳುತ್ತೀವಿ ಎಂದು ಹೀರೋ ಹೇಳುತ್ತಾನೆ. ಆಗ ವಿಲ್ಲನ್ನ ಗ್ಯಾಂಗ್ ನಲ್ಲಿ ಇರುವ ಒಬ್ಬ, ಇದು ತುಂಬಾನೇ ಚಿಕ್ಕ ವಿಚಾರ, ನಾನು ತುಂಬಾನೇ ಬುಕ್ಗಳಲ್ಲಿ ಇದರ ಬಗ್ಗೆ ಓದಿದ್ದೀನಿ, ಈಗ ನಾನು ಸಾಲ್ವ್ ಮಾಡುತ್ತೀನಿ ನೋಡು ಎಂದು ಅದರ ಒಳಗೆ ಹೋಗಿ ಅವನಿಗೆ ಇಷ್ಟ ಬಂದಂತೆ ಆ ಕಡೆ ಈ ಕಡೆ ಓಡಾಡುತ್ತಾನೆ. ಆಗ ಸಡನ್ ಆಗಿ ಇವರು ಹೊರಗೆ ಹೋಗುವುದಕ್ಕೆ ಒಂದು ಡೋರ್ ಓಪನ್ ಆಗುತ್ತೆ. ಆದರೆ ಹೀರೋ ಇದು ಇಷ್ಟೊಂದು ಈಸಿಯಾಗಿ ಆಗುವುದಿಲ್ಲವೆಂದು ಯೋಚನೆ ಮಾಡುತ್ತಿರುತ್ತಾನೆ. ಅದೇ ಸಮಯದಲ್ಲಿ ಅವನು ಅಂದುಕೊಂಡಂತೆ
ಆ ಕತ್ತಲೆ ಒಳಗಿಂದ ಒಂದು ಡ್ರಾಗನ್ ಹೊರಗೆ ಬರುತ್ತೆ. ಅದು ಒಳಗೆ ಬರುತ್ತಿದ್ದಂತೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ತುಪಾಕಿಯಿಂದ ಅದರ ಮೇಲೆ ಫೈರ್ ಅನ್ನು ಕೂಡ ಮಾಡುತ್ತಿದ್ದಾರೆ. ಆದರೆ ಅದಕ್ಕೆ ಏನು ಕೂಡ ಆಗುತ್ತಿರುವುದಿಲ್ಲ. ಆಗ ಅದು ವಿಲ್ಲನ್ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಸಾಯಿಸುವುದಕ್ಕೆ ಹೋದರೆ ಆಗ ಒಬ್ಬ ಅದರ ಎದುರಿಗೆ ಬಂದು ಅವನು ಬಲಿಯಾಗುತ್ತಾನೆ. ಈಗ ಯಾರು ಕೂಡ ಪ್ರಾಣಿಯನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗುತ್ತಿಲ್ಲ. ಆಗ ಹೀರೋಯಿನ್ ಅದರ ಜೊತೆ ಆಟ ಆಡಿಕೊಳ್ಳುತ್ತಿರುತ್ತಾಳೆ. ಆಗ ಅವಳು ನಾನು ತುಂಬಾನೇ ಹೊತ್ತು ಇದನ್ನು ಕಂಟ್ರೋಲ್ ಮಾಡುವುದಕ್ಕೆ ಆಗುವುದಿಲ್ಲ, ತಕ್ಷಣವೇ ಏನಾದ್ರೂ ಮಾಡುವೆಂದು ಹೀರೋಗೆ ಹೇಳುತ್ತಾಳೆ. ಆಗ ಹೀರೋ ಪಜಲ್ ನಲ್ಲಿ ಏನೋ ಕಂಡುಹಿಡಿದು ತಕ್ಷಣ ಹೋಗಿ ಒಂದು ಬಟನ್ ಅನ್ನು ಕ್ಲಿಕ್ ಮಾಡುತ್ತಾನೆ. ಆಗ ಇವರು ಹೊರಗೆ ಹೋಗುವುದಕ್ಕೆ ಒಂದು ಡೋರ್ ಓಪನ್ ಆಗುತ್ತೆ. ಆಗ ಎಲ್ಲರೂ ಕೂಡ ಡೋರಿನಿಂದ ಹೊರಗೆ ಹೋಗುತ್ತಾಳೆ. ಈಗ ಇವರು ಅಲ್ಲಿಂದ ತಪ್ಪಿಸಿಕೊಂಡು ಇನ್ನೊಂದು ಜಾಗಕ್ಕೆ ಬಂದಿದ್ದಾರೆ. ಆದರೆ ಎದುರುಗಡೆ ಒಂದು ನದಿಯ ರೀತಿ ಹರಿಯುತ್ತಿದೆ. ಆದರೆ ಇವರು ನದಿಯನ್ನು ದಾಟುವುದಕ್ಕೆ ದೋಣಿ ಇಲ್ಲ. ಆದ್ದರಿಂದ ಏನ್ ಮಾಡವ್ರೆ ಅಂದ್ರೆ ಆ ಕಡೆ ತುಂಬಾನೇ ಸಮಾಧಿ ಪೆಟ್ಟಿಗೆಗಳು ಇದ್ದಾವೆ. ಅದರಲ್ಲಿ ಒಂದೊಂದರಲ್ಲಿ 2-3 ಜನ ಹತ್ತಿಕೊಳ್ಳುತ್ತಾರೆ. ಒಂದು ಪೆಟ್ಟಿಗೆಯಲ್ಲಿ ಮಾತ್ರ ಹೀರೋ ಹೀರೋಯಿನ್ ಹತ್ತುತ್ತಾರೆ. ಆಗ ಹೀರೋ ವಿಲನ್ ಕೇಳಿದ ಅದೇ ಪ್ರಶ್ನೆಯನ್ನು ಅವಳನ್ನು ಕೇಳುತ್ತಾನೆ. ಆ ವಿಲನ್ ಗ್ಯಾಂಗ್ ಏನೋ ದುಡ್ಡು ಹಾಗೂ ಬಂಗಾರಕ್ಕೋಸ್ಕರ ಬಂದಿದ್ದಾರೆ, ಆದರೆ ನೀನೇಕೆ ಬಂದಿದ್ದೀಯಾ? ನಾನು ಇದುವರೆಗೂ ನಿಮ್ಮ ಜಾತಿಗೆ ಮಂತ್ರಶಕ್ತಿಗಳು ಇದ್ದಾವೆ ಎಂದು ತಿಳಿದುಕೊಂಡಿದ್ದೀನಿ, ಆದರೆ ನೀವು ಆ ರೀತಿಯಲ್ಲ. ನೀವು ಕೇವಲ ಟ್ರಿಕ್ಸ್ ಅನ್ನು ಮಾತ್ರವೇ ಉಪಯೋಗಿಸುತ್ತಿದ್ದೀರಿ. ಪೌಡರ್ ಅನ್ನು ಎಸೆದು ಅವನನ್ನು ಹುಚ್ಚನ ರೀತಿ ಮಾಡಿದ್ದೆ. ಪಾಸ್ಪರ್ ಅನ್ನು ಯೂಸ್ ಮಾಡಿಕೊಂಡು ಒಂದು ಪೇಪರ್ ಅನ್ನು ಬೆಂಕಿ ಎತ್ತಿಕೊಳ್ಳುವಂತೆ ಮಾಡಿದೆ. ನಿಜಕ್ಕೂ ಏಕೆ ಈ ರೀತಿ ಮಾಡುತ್ತಿದ್ದೀಯಾ? ಹಾಗೇನೆ ಏಕೆ ಇಲ್ಲಿಗೆ ಬಂದಿದ್ದೀಯಾ ಎಂದು ಕೇಳುತ್ತಾನೆ. ಆದರೆ ಹೀರೋಯಿನ್ ಈಗಲೂ ಕೂಡ ಬಾಯಿಯನ್ನು ತೆಗೆಯುವುದಿಲ್ಲ. ಆಗ ಹೀರೋನ ಫ್ರೆಂಡು ಆ ವಿಲ್ಲನ್ನ ಗ್ಯಾಂಗ್ ನಲ್ಲಿ ಒಂದು ಹುಡುಗಿ ಇದ್ದಾಳೆ ಅಲ್ವಾ, ಅವಳ ಕಾಲನ್ನು ನೋಡಿ ಕಾಲೇನೋ ಈ ರೀತಿ ಇದೆ ಎಂದು ಹೇಳುತ್ತಾಳೆ. ಆಗ ಅವಳ ಗಂಡ ಬಂದು ಅವಳು ನನ್ನ ಹೆಂಡತಿ ಎನ್ನುತ್ತಾನೆ. ಆಗ ಸಡನ್ ಆಗಿ ನೀರಿನ ಒಳಗೆ ಒಂದು ಹುಡುಗಿಯ ಮುಖ ಕಾಣಿಸುತ್ತೆ. ಆಗ ಭಯಪಟ್ಟು ಆ ನೀರಿನ ಒಳಗೆ ಬಿದ್ದು ಹೋಗುತ್ತಾನೆ. ಆಗ ಅವನನ್ನು ಕಾಪಾಡುವುದಕ್ಕೆ ಹೀರೋ ನೀರಿನ ಒಳಗೆ ನೆಗೆಯುತ್ತಾನೆ. ನೀರಿನ ಒಳಗೆ ನೋಡಿದರೆ ತುಂಬಾನೇ ಜನ ಹುಡುಗಿಯರನ್ನು ಜೀವಂತವಾಗಿ ಕಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ತುಂಬಾನೇ ಜನ ಸತ್ತು ಹೋಗಿದ್ದಾರೆ. ಹೇಗೋ ಅವನ ಫ್ರೆಂಡ್ ಅನ್ನು ಕಾಪಾಡಿ ಮೇಲೆ ಬರಬೇಕು ಅಂದುಕೊಳ್ಳುತ್ತಾನೆ. ಆದರೆ ಅವನಿಂದ ಮೇಲೆ ಬರುವುದಕ್ಕೆ ಆಗುತ್ತಿಲ್ಲ. ಅವನ ಕಾಲಿಗೆ ಚೈನು ಸುತ್ತಿಕೊಂಡಿದೆ. ಅದನ್ನು ನೋಡಿದ ಹೀರೋಯಿನ್ ಹೀರೋವನ್ನು ಕಾಪಾಡುವುದಕ್ಕೆ ಅವಳು ಕೂಡ ನೀರಿನ ಒಳಗೆ ನೆಗೆಯುತ್ತಾಳೆ. ಹೀರೋನ ಕಾಲಿಗೆ ಸುತ್ತಿಕೊಂಡಿರುವ ಚೈನನ್ನು ಬಿಡಿಸುತ್ತಾಳೆ. ಆ ರೀತಿ ಚೈನನ್ನು ತೆಗೆಯುತ್ತಿದ್ದಂತೆ ತಕ್ಷಣವೇ ಅಲ್ಲಿರುವ ಡೆಡ್ ಬಾಡಿಗಳೆಲ್ಲವೂ ಕೂಡ ಬಾವಲಿಯ ರೀತಿ ಬದಲಾಗಿ ಇವರ ಮೇಲೆ ಅಟ್ಯಾಕ್ ಮಾಡುತ್ತವೆ. ಆಗ ಇವರು ಅವುಗಳನ್ನು ಗನ್ನಿನಿಂದ ಶೂಟ್ ಮಾಡಿ ಸಾಯಿಸುವುದಕ್ಕೆ ನೋಡುತ್ತಿದ್ದಾರೆ. ಆದರೆ ಅವುಗಳೇನೋ 1000 ಸಂಖ್ಯೆಯಲ್ಲಿ ಇದ್ದಾವೆ. ಅವುಗಳನ್ನು ಇವರು ಕಂಟ್ರೋಲ್ ಮಾಡುವುದಕ್ಕೆ ಆಗುತ್ತಿಲ್ಲ. ಈ ಗ್ಯಾಪ್ ನಲ್ಲಿ ಹೀರೋ ಅವನ ಫ್ರೆಂಡ್ ಅನ್ನು ಕಾಪಾಡಿ ಅಲ್ಲೇ ಇರುವ ಗುಹೆಯ ಒಳಗೆ ಹೋಗುತ್ತಾರೆ. ಹಾಗೆ ಇವರು ಓಡುತ್ತಿದ್ದರೂ ಕೂಡ ಬಾವಲಿಗಳು ಇವರು ಹಿಂದೆನೆ ಬರುತ್ತಿದ್ದಾವೆ. ಆಗ ವಿಲ್ಲನ ಕಡೆ ಒಬ್ಬ ವ್ಯಕ್ತಿ ಒಂದು ಲಿವರ್ ಅನ್ನು ಎಳೆಯುತ್ತಾನೆ. ಆಗ ಇವರ ಹಿಂದೆ ಇರುವ ಡೋರ್ ಮುಚ್ಚಿಕೊಳ್ಳುತ್ತೆ. ಆಗ ಈಗ ಮಾಡಿ ಆ ಬಾವಲಿಗಳಿಂದ ತಪ್ಪಿಸಿಕೊಳ್ಳುತ್ತಾರೆ. ಈಗ ಇವರು ಒಂದು ಜಾಗಕ್ಕೆ ಬಂದಿದ್ದಾರೆ. ಅವರು ಅಲ್ಲಿ ನೋಡಿ ಎಲ್ಲರೂ ಕೂಡ ದಂಗಾಗುತ್ತಾರೆ. ಅಲ್ಲಿರುವ ಆಭರಣಗಳು, ಚಿನ್ನದ ಗಡ್ಡಿಗಳನ್ನು ಎಲ್ಲವನ್ನು ಕೂಡ ಬ್ಯಾಗಿನಲ್ಲಿ ತುಂಬಿಕೊಳ್ಳುತ್ತಾರೆ. ಆಗ ಇವರು ಆ ಕಡೆ ಈ ಕಡೆ ನೋಡುತ್ತಿರುವಾಗ ಒಂದು ಡಿಫರೆಂಟ್ ಆಗಿರುವ ಡ್ರಾಯಿಂಗ್ ಅನ್ನು ನೋಡುತ್ತಾನೆ. ಆಗ ಹೀರೋಯಿನ್ ಹೀರೋನ ಜೊತೆ ಬಂದು ಮಾತನಾಡುತ್ತಾಳೆ. ನಾನು ಮೋಸ ಮಾಡುವುದಕ್ಕೆ ಕಾರಣ ನನ್ನ ಕಣ್ಣುಗಳೇ ಎನ್ನುತ್ತಾಳೆ. ಆಗ ಹೀರೋ ಕಂಡುಹಿಡಿಯಿದೆ, ನೀನು ನಿನ್ನ ಜಾತಿಯವರನ್ನು ಕಾಪಾಡುವುದಕ್ಕೆ ಔಷಧಿಯನ್ನು ಕಂಡುಹಿಡಿಯುವುದಕ್ಕೆ ಬಂದೇ ಅಲ್ವಾ ಎನ್ನುತ್ತಾನೆ. ಅದೇಗೆ ನಿನಗೆ ಗೊತ್ತಾಯ್ತು ಎಂದು ಅವಳು ಕೇಳಿದರೆ, ಆಕ್ಚುಲಿ ಏನು ಅಂದ್ರೆ ಹೀರೋಯಿನ್ಗೆ ಸಂಬಂಧಿಸಿದ ಪೂರ್ವಿಕರೆಲ್ಲರೂ ಕೂಡ ಕಳ್ಳತನದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಆದ್ದರಿಂದ ಅವರ ಕಣ್ಣುಗಳು ಹಸಿರಾಗಿರುವುದನ್ನು ನೋಡಿ ಜನರು ತುಂಬಾನೇ ಭಯಪಡುತ್ತಿದ್ದರು. ಹಾಗೇನೆ ಅವರ ಕಣ್ಣು ಹಸಿರಾಗಿರುವುದನ್ನು ನೋಡಿ ಇವರು ದರೋಡೆಕೋರರು ಎಂದು ಕಂಡುಹಿಡಿಯುತ್ತಿದ್ದರು. ಈಗ ವಾಸ್ತವವಾಗಿ ಹೇಳಬೇಕು ಅಂದ್ರೆ ಹೀರೋಯಿನ್ ಹಾಗೇನೆ ಅವಳ ಜೊತೆ ಇರುವವರೆಲ್ಲರೂ ಕೂಡ ಬದಲಾಗಿ ನಿಯತ್ತಾಗಿ ಬದುಕುತ್ತಿದ್ದಾರೆ. ಆದರೆ ಜನಗಳವರ ಕಣ್ಣನ್ನು ನೋಡಿ ಕಳ್ಳರು ಎಂದು ಅವಮಾನ ಮಾಡುತ್ತಿದ್ದಾರೆ. ಆದ್ದರಿಂದ ಹಸಿರಾಗಿರುವವರ ಕಣ್ಣನ್ನು ನಾರ್ಮಲ್ ಕಣ್ಣಾಗಿ ಬದಲಾಯಿಸುವ ಔಷಧಿಯನ್ನು ಕಂಡುಹಿಡಿಯುವುದಕ್ಕೆ ಇಲ್ಲಿಗೆ ಬಂದಿದ್ದಾಳೆ. ಈಗ ಗ್ರೂಪ್ ನಲ್ಲಿ ಇರುವ ಒಬ್ಬ ಜುಟ್ಟು ಅಲ್ಲಿರುವ ಜಾರಿನ ರೀತಿ ಇರುವ ಒಂದು ವಸ್ತುವನ್ನು ತಿರುಗಿಸುತ್ತಿದ್ದಾನೆ. ಆಗ ಸಡನ್ ಆಗಿ ಮಧ್ಯದಲ್ಲಿ ಲಿಫ್ಟ್ ರೀತಿಯ ಒಂದು ವಸ್ತು ಸ್ವಲ್ಪ ಸ್ವಲ್ಪ ಮೇಲೆ ಬರುತ್ತಿದೆ. ಅದನ್ನು ನೋಡಿದ ವಿಲ್ಲನ್ ಸಿಕ್ತು ಅಂದ್ಕೊಂಡು ತಕ್ಷಣ ಹೋಗಿ ಅದನ್ನು ಓಪನ್ ಮಾಡುತ್ತಾನೆ. ಅದರ ಒಳಗೆ ಒಂದು ಪುರಾತನ ಕಾಲದ ಪುಸ್ತಕವಿದೆ. ಅದನ್ನು ಓದಿದ ಹೀರೋ ಇದರ ಒಳಗೆ ಏನು ಕೂಡ ಇಲ್ಲ, ಇದು ಒಂದು ಟ್ರ್ಯಾಪ್ ಎನ್ನುತ್ತಿರುತ್ತಾನೆ. ಆಗ ಸಡನ್ ಆಗಿ ಜಾಗವೆಲ್ಲವೂ ಕೂಡ ನಡುಗುತ್ತಿರುತ್ತೆ. ಇದರಲ್ಲಿ ಒಂದು ಕಡೆ ಆ ಜುಟ್ಟು ಹಾಗೇನೆ ಅವನ ಜೊತೆ ಇನ್ನು ಇಬ್ಬರು ಇರುತ್ತಾರೆ. ಇನ್ನೊಂದು ಕಡೆ ಹೀರೋನ ಟೀಮ್ ಹಾಗೇನೆ ವಿಲನ್ ಟೀಮ್ ಇರುತ್ತೆ. ಆಗ ಹೀರೋ ಇಲ್ಲಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತಿರುತ್ತಾನೆ. ಎರಡು ಕಡೆಯೂ ಕೂಡ ಒಂದೊಂದು ಬಟನ್ ಇರುತ್ತೆ. ಆ ಬಟನ್ ಅನ್ನು ಯಾರು ಒತ್ತುತ್ತಾರೋ ಅವರು ಬದುಕುತ್ತಾರೆ, ಆದರೆ ಎದುರಿಗೆ ಇರುವವರು ಸತ್ತು ಹೋಗುತ್ತಾರೆ. ಆಗ ಜುಟ್ಟು ಹೀರೋವನ್ನು ಬೇಡಿಕೊಳ್ಳುತ್ತಿದ್ದಾನೆ, ಪ್ಲೀಸ್ ಆ ಬಟನ್ ಅನ್ನು ಒತ್ತಬೇಡ ಎನ್ನುತ್ತಿರುತ್ತಾನೆ. ಹಾಗೆ ಹೇಳುತ್ತಿರುವಾಗಲೇ ಸಡನ್ ಆಗಿ ಆ ಕಡೆ ಇರುವ ಬಟನ್ ಅನ್ನು ಒತ್ತುತ್ತಾನೆ. ಆಗ ಈ ಕಡೆ ಇರುವ ಹೀರೋ ಹಾಗೇನೆ ಉಳಿದವರು ಸತ್ತು ಹೋಗುತ್ತಾರೆ ಎಂದು ನೋಡುತ್ತಿದ್ದರೆ
ಆದರೆ ಅಲ್ಲಿ ಆ ರೀತಿ ನಡೆಯುವುದಿಲ್ಲ. ಅವರು ಜೀವಂತವಾಗಿಯೇ ಇದ್ದಾರೆ. ಆದರೆ ಯಾರು ಬಟನ್ ಅನ್ನು ಒತ್ತಿದಾರೋ ಅವರ ಕಡೆ ತುಂಬಾನೇ ಏಟಿಗಳು ವೇಗವಾಗಿ ಹೋಗುತ್ತವೆ. ಆ ಏಟಿಗಳು ಅವರಿಗೆ ಚುಚ್ಚಿಕೊಂಡು ಅವರು ಅಲ್ಲೇನೆ ಸತ್ತು ಹೋಗುತ್ತಾರೆ. ಸತ್ರೆ ಸಾಯಿ ಎಂದು ಆ ಜುಟುವಿನ ಬಗ್ಗೆ ವಿಲನ್ ಅಷ್ಟೊಂದು ದೊಡ್ಡದಾಗಿ ಕೇರ್ ಮಾಡುವುದಿಲ್ಲ. ಆನಂತರ ಆ ಜಾಗ ಸ್ವಲ್ಪ ಸ್ವಲ್ಪವಾಗಿ ಬಿದ್ದು ಹೋಗುತ್ತಿದೆ. ಎಲ್ಲರೂ ಕೂಡ ಭಯದಿಂದ ಎಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗುತ್ತಿರುತ್ತಾರೆ. ಆಗ ವಿಲನ್ ಗ್ಯಾಂಗ್ ನಲ್ಲಿ ಒಬ್ಬಳು ಲೇಡಿ ಇದ್ದಾಳೆ ಅಲ್ವಾ, ಅವಳ ಗಂಡ ಕಲ್ಲಿನ ಮಧ್ಯೆ ಸಿಕ್ಕಿಕೊಂಡಿರುತ್ತಾನೆ. ಅವನನ್ನು ಕಾಪಾಡುವುದಕ್ಕೆ ವಿಲನ್ ಕೂಡ ಪ್ರಯತ್ನ ಮಾಡುತ್ತಾನೆ, ಆದರೆ ಅವನಿಂದ ಆಗುವುದಿಲ್ಲ. ಅದೇ ಸಮಯದಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದಾನೆ ಅಲ್ವಾ, ಆ ಬ್ಯಾಗು ಕೆಳಗೆ ಬಿದ್ದು ಹೋಗುತ್ತೆ. ಆ ಬ್ಯಾಗಿನ ಒಳಗೆ ಒಂದು ಚಿಕ್ಕ ಮಗುವಿನ ತಲೆ ಕಾಣಿಸುತ್ತೆ. ಅದನ್ನು ಒಬ್ಬ ನೋಡುತ್ತಾನೆ. ಅದನ್ನು ಉಳಿದವರಿಗೆ ಹೇಳಬಾರದು ಎಂದು ಅವನನ್ನು ಕಲ್ಲಿನ ಮಧ್ಯೆ ತಳ್ಳುತ್ತಾನೆ. ಆಗ ಅವನು ಅಲ್ಲೇನೆ ಸತ್ತು ಹೋಗುತ್ತಾನೆ. ಆನಂತರ ಕೆಲವು ಜನ ಜೀವಂತವಾಗಿ ಆ ಗುಹೆಯಿಂದ ಹೊರಗೆ ಬಂದಿದ್ದಾರೆ. ಆದರೆ ಈ ಗಲಾಟೆಯಲ್ಲಿ ವಿಲನ್ ಟೀಮ್ ಒಂದು ಕಡೆ, ಹೀರೋನ ಟೀಮ್ ಒಂದು ಕಡೆ, ಇವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ. ಈಗ ಇವರು ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗುತ್ತಿರುವಾಗ ಇವರ ಎದುರುಗಡೆ ಒಂದು ದೊಡ್ಡ ವಿಗ್ರಹ ಕಾಣಿಸುತ್ತೆ. ಅದನ್ನು ನೋಡಿದ ಫ್ರೆಂಡು ಇದು ಯಾರ ವಿಗ್ರಹವೆಂದು ಕೇಳುತ್ತಾನೆ. ಅವಳು ಸತ್ತು ಹೋಗಿರುವ ಡಾಂಗ್ ರಾಜುವಿನ ಹೆಂಡತಿಯೋ ಇಲ್ಲ ಅವನಿಗೆ ಇಷ್ಟವಾಗಿರೋ ಹುಡುಗಿ ಆಗಿರುತ್ತಾಳೆ ಎನ್ನುತ್ತಾನೆ. ಅದೇ ಸಮಯದಲ್ಲಿ ಕರೆಕ್ಟಾಗಿ ಅಲ್ಲಿಗೆ ವಿಲನ್ ಗ್ಯಾಂಗ್ ಬರುತ್ತೆ. ಈಗ ಅವರು ಈ ಕಡೆಯಿಂದ ಆ ಕಡೆಗೆ ಯಾವ ರೀತಿ ಹೋಗಬೇಕು ಎಂದು ಯೋಚನೆ ಮಾಡುತ್ತಿರುತ್ತಾರೆ. ಆಗ ಹೀರೋಗೆ ಆ ಗುಹೆಯೊಳಗೆ ಇದ್ದ ಒಂದು ಡ್ರಾಯಿಂಗ್ ನೆನಪಿಗೆ ಬರುತ್ತೆ. ಆಗ ಹೀರೋ ಅವರ ಬಳಿ ಇರುವ ಕೊಕೆಯನ್ನು ಹೊರಗೆ ತೆಗೆದು ಆ ವಿಗ್ರಹದ ಮೇಲೆ ಎಸೆಯುತ್ತಾನೆ. ಆ ಹಗ್ಗವನ್ನು ಉಪಯೋಗಿಸಿ ಈ ಕಡೆಯಿಂದ ಆ ಕಡೆಗೆ ಹೋಗುತ್ತಾರೆ. ಅದರ ಒಳಗೆ ಹೋದ ಮೇಲೆ ಹೀರೋ ಆ ಗೋಲ್ಡನ್ ಕಾಂಪಸ್ ಅನ್ನು ಹೊರಗೆ ತೆಗೆದು ಚೆಕ್ ಮಾಡುತ್ತಾನೆ. ಅದು ಆ ಕಡೆ ಈ ಕಡೆ ತಿರುಗುತ್ತಿದೆ. ಆಗ ಹೀರೋಯಿನ್ ಡೌಟಿನಿಂದ ಒಂದು ಕಲ್ಲನ್ನು ಎಸೆಯುತ್ತಾಳೆ. ಏನಾದರೂ ಟ್ರ್ಯಾಪ್ ಇದೆ ಎಂದು ಚೆಕ್ ಮಾಡುತ್ತಾಳೆ. ಆದರೆ ಯಾವ ರೀತಿ ಟ್ರ್ಯಾಪ್ ಕೂಡ ಇಲ್ಲ. ಆದರೆ ಹೀರೋ ಒಳಗೆ ಬಂದಾಗ ಅವನ ತಲೆಯ ಮೇಲೆ ನೀರಿನ ಹನಿಗಳು ಬೀಳುತ್ತವೆ. ಅದನ್ನು ನೋಡಿದ ಹೀರೋ ತಣ್ಣಗಿರುವ ಜಾಗದಲ್ಲಿ ಈ ರೀತಿಯ ಸಮಾಧಿಗಳನ್ನು ಯಾರು ಕಟ್ಟುತ್ತಾರೆ ಏನು ಅನುಮಾನವಾಗಿ ಇದೆ ಎಂದು ಹೀರೋ ಮಾತನಾಡುತ್ತಿರುತ್ತಾನೆ. ಆಗ ವಿಲನ್ ಅದರ ಬಗ್ಗೆ ಯೋಚನೆ ಮಾಡುವುದಕ್ಕೆ ಟೈಮ್ ಇಲ್ಲ, ಎದುರಿಗೆ ಇರುವ ಸಮಾಧಿಯನ್ನು ಆದಷ್ಟು ಬೇಗ ಓಪನ್ ಮಾಡು ಎಂದು ಅವನು ಹೇಳುತ್ತಿರುತ್ತಾನೆ. ಆಗ ಹೀರೋ ಸ್ವಲ್ಪ ಸಮಾಧಾನವಾಗಿ ಇರು, ಜಗಳ ಆಡಬೇಡ, ಗೋಡೆ ಮೇಲೆ ಇರುವ ಒಂದೊಂದು ಪೇಂಟಿಂಗ್ ಅನ್ನು ಕೂಡ ತುಂಬಾನೇ ಜಾಗ್ರತೆಯಿಂದ ನೋಡಬೇಕು, ಅದರಿಂದ ದೂರಕ್ಕೆ ಹೋಗಿ ಎಂದು ಹೀರೋ ಹೇಳುತ್ತಾನೆ. ಆಗ ಹೀರೋ ಮಾತ್ರವೇ ಸಮಾಧಿ ಪೆಟ್ಟಿಗೆ ಹತ್ತಿರಕ್ಕೆ ಬಂದು ಚೆಕ್ ಮಾಡುತ್ತಿರುತ್ತಾನೆ. ಹಾಗೆ ಚೆಕ್ ಮಾಡುತ್ತಿರುವಾಗ ಅದರಲ್ಲಿ 8 ಭಾಗಗಳು ಇದ್ದಾವೆ. ಅವೆಲ್ಲವನ್ನೂ ಕೂಡ ಇವನು ಗಮನಿಸುತ್ತಿದ್ದಾನೆ. ಇವರು ತುಂಬಾನೇ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಲ್ವಾ. ಮೊದಲಿಗೆ ಮಕ್ಕಳ ದಯಗಳು, ಆನಂತರ ಡ್ರಾಗನ್, ಆನಂತರ ನೀರಿನ ಒಳಗಿರುವ ದಯಗಳು ಎಂದು ಒಂದೊಂದನ್ನು ದಾಟಿಕೊಂಡು ಬಂದಿದ್ದಾರೆ. ಹೀಗೆ ಇವರು ಒಂದೊಂದನ್ನಾಗಿ ದಾಟಿಕೊಂಡು ಬರುತ್ತಿರುವಾಗ ಇವರಿಗೆ ಒಂದೊಂದು ಕ್ಲೂಗಳು ಸಿಕ್ಕಿದ್ದಾವೆ. ಈಗ ಅವುಗಳನ್ನೆಲ್ಲವನ್ನು ಕೂಡ ಒಂದು ಕಡೆ ಸೇರಿಸಿ ಈ ಸಮಾಧಿ ಪೆಟ್ಟಿಗೆಯನ್ನು ಓಪನ್ ಮಾಡುವುದಕ್ಕೆ ಕೀ ಎಲ್ಲಿದೆ ಎಂದು ಹೇಳುತ್ತಾನೆ. ಈಗ ಇವರು ಒಂದು ಜಾಗಕ್ಕೆ ಹೋಗಿ ಆ ಕೀಯನ್ನು ತೆಗೆದುಕೊಂಡು ಬಂದು ಆ ಜಾಗಕ್ಕೆ ಇಡುತ್ತಾರೆ. ಈಗ ಸಮಾಧಿ ಪಕ್ಕದಲ್ಲಿರುವ ಟ್ರ್ಯಾಪ್ ಓಪನ್ ಆಗುತ್ತೆ. ಅದರಲ್ಲಿ ಕೆಲವು ಜನ ಸಿಕ್ಕಿಕೊಳ್ಳುತ್ತಾರೆ. ಆಗಲೇ ಹೀರೋಯಿನ್ ಕತ್ತಿಯನ್ನು ಎಸೆದು ಆ ಟ್ರ್ಯಾಪ್ ಅನ್ನು ನಿಲ್ಲಿಸುತ್ತಾಳೆ. ಆದರೆ ವಿಲನ ಜೊತೆ ಇರುವ ಒಬ್ಬ ವ್ಯಕ್ತಿ ಆ ಟ್ರ್ಯಾಪ್ ಅನ್ನು ನಿಲ್ಲಿಸಿ ಆಗಲೇ ಅವನ ನಿಜವಾದ ರೂಪವನ್ನು ತೋರಿಸುತ್ತಾನೆ. ಅವನ ಬ್ಯಾಗಿನಲ್ಲಿ ಇರುವ ಚಿಕ್ಕ ಮಗುವಿನ ಸತ್ತು ಹೋಗಿರುವ ಡೆಡ್ ಬಾಡಿಯನ್ನು ಹೊರಗೆ ತೆಗೆಯುತ್ತಾನೆ. ನಿಜಕ್ಕೂ ಆ ಮಗು ಇವನ ಮಗುವೇನೆ. ಆಗ ವಿಲನ್ ಅವನನ್ನು ನೋಡುತ್ತಾ, ಲೇ, ಈ ಸತ್ತು ಹೋಗಿರೋ ಮಗುವನ್ನು ಇಲ್ಲಿಗೆ ಏಕೆ ತೆಗೆದುಕೊಂಡು ಬಂದಿದೆಯಾ ಎಂದು ಕೇಳುತ್ತಾನೆ. ಆಗ ಅವನು ಏನ್ ಹೇಳ್ತಾನೆ ಅಂದ್ರೆ, ಈ ಡ್ಯಾಂಗ್ ರಾಜನ ಹೆಂಡತಿ ಇದ್ದಾಳೆ ಅಲ್ವಾ, ಹೊರಗೂ ಕೂಡ ಅತಿ ದೊಡ್ಡ ವಿಗ್ರಹವನ್ನು ನೋಡ್ದವಲ್ವಾ, ಅವಳು ಈ ಡ್ಯಾಂಗ್ ರಾಜ ಬದುಕಿದ್ದಾಗ ಯಾವುದೋ ಅನಾರೋಗ್ಯದ ಕಾರಣದಿಂದ ಬೇಗನೆ ಸತ್ತು ಹೋಗಿದ್ದಳಂತೆ. ಅವಳು ಸತ್ತು ಹೋದ ಮೇಲೆ ಡ್ಯಾಂಗ್ ರಾಜ ಸತ್ತು ಹೋಗಿದ್ದವನ ಹೆಂಡತಿಯನ್ನು ಯಾವುದೋ ಒಂದು ಪೂಜೆ ಮಾಡಿ ಪುನಃ ಜೀವಂತವಾಗಿ ಬದುಕಿಸಿಕೊಂಡ ಎಂಬ ಒಂದು ಕಥೆ ಇದೆ ಎಂದು ಅದನ್ನು ನಂಬಿದ ಇವನು ಅವನ ಮಗುವನ್ನು ಕೂಡ ಜೀವಂತವಾಗಿ ಬದುಕಿಸಿಕೊಳ್ಳಬಹುದು ಎಂದು ಅದಕ್ಕೋಸ್ಕರನೇ ಅವನು ಈ ರೀತಿ ಮಾಡಿದ್ದಾನೆ. ಆಗ ಹೀರೋಯಿನ್, ನೀನು ಮಾಡುತ್ತಿರುವುದು ತುಂಬಾ ದೊಡ್ಡ ತಪ್ಪು, ಸತ್ತೋಗಿರುವವರನ್ನು ಜೀವಂತವಾಗಿ ಬದುಕಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲವೆಂದು ಅವರು ಹೇಳುತ್ತಿದ್ದರೆ ಅವರು ಎಷ್ಟೇ ಹೇಳಿದರೂ ಕೂಡ ಇವನು ಕೇಳುವುದಿಲ್ಲ. ಸತ್ತೋಗಿರುವ ನನ್ನ ಮಗುವನ್ನು ಜೀವಂತವಾಗಿ ಬದುಕಿಸಿಕೊಳ್ಳುತ್ತೀನಿ ಎನ್ನುತ್ತಿರುತ್ತಾನೆ. ಹಾಗೆ ಅನ್ನುವುದೇ ಅಷ್ಟೇ ಅಲ್ಲ, ಆ ವಿಲನ್ ಗ್ಯಾಂಗ್ ನಲ್ಲಿ ಇರುವ ಒಬ್ಬ ವ್ಯಕ್ತಿಯ ತಲೆಯನ್ನು ಕೂಡ ಕಟ್ ಮಾಡುತ್ತಾನೆ. ಈಗ ರಕ್ತ ಕೆಳಗೆ ಇರುವ ಸೋಲ್ಜರ್ಸ್ ಗಳ ಮೇಲೆ ಬೀಳುತ್ತೆ. ಅಲ್ಲಿ ತುಂಬಾನೇ ಡಿಫ್ರೆಂಟ್ ಆದ ಕೀಟಗಳು ಕೂಡ ಇದ್ದಾವೆ. ಆ ಕೀಟಗಳು ಈ ಸೋಲ್ಜರ್ಸ್ ಗಳ ಮೇಲೆ ಹತ್ತುತ್ತಿದ್ದಾವೆ. ಆ ರೀತಿಯ ಹುಳುಗಳು ಹಾಗೆ ಹತ್ತುತ್ತಿರುವಾಗಲೇ ಈ ಮಗುವಿನ ಮೇಲೆ ಕೂಡ ಒಂದು ಹತ್ತುತ್ತೆ. ಅವಳ ಮಗುವಿನ ಮೇಲೆ ಹತ್ತುತ್ತಿದ್ದಂತೆ ಇವನ ಕಣ್ಣಿಗೆ ಮಾತ್ರ ಆ ಮಗು ಜೀವಂತವಾಗಿ ಇರುವಂತೆ ಕಾಣಿಸುತ್ತೆ. ಆಗ ಅವನು ತುಂಬಾನೇ ಪ್ರೀತಿಯಿಂದ ಮಗುವನ್ನು ಎತ್ತಿಕೊಂಡು ಎದೆಗೆ ಒರಗಿಸಿಕೊಳ್ಳುತ್ತಾನೆ. ಆಗ ಅದರ ಶರೀರದಲ್ಲಿ ಇರುವ ಹುಳ ಇವನನ್ನು ಕಚ್ಚುತ್ತೆ, ಅವರನ್ನು ಕಚ್ಚಿ ಸಾಯಿಸುತ್ತೆ. ಅಷ್ಟೇ ಅಲ್ಲ, ಇವರು ಹುಡುಕಿಕೊಂಡು ಬಂದ ಸಮಾಧಿಯ ಒಳಗೆ ತುಂಬಾನೇ ಡೆಡ್ ಬಾಡಿಗಳು ಇದ್ದಾವೆ. ಅಷ್ಟು ಮಾತ್ರವೇ ಅಲ್ಲದೆ ಕೆಳಗೆ ಇರುವ ಸೋಲ್ಜರ್ಸ್ ಗಳು ಮೇಲೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡುತ್ತಾರೆ. ಆಗ ಇವರು ಆದಷ್ಟು ಗನ್ನುಗಳಿಂದ ಸಾಯಿಸುತ್ತಿದ್ದಾರೆ. ಆದರೆ ಆ ಸೋಲ್ಜರ್ಸ್ ಗಳಿಗೆ ಏನು ಕೂಡ ಆಗುವುದಿಲ್ಲ.
ಆಗ ಒಬ್ಬ ಬಂದು ಈ ವಿಲನ್ ಅನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಆ ಗ್ಯಾಂಗ್ ನಲ್ಲಿ ಇರುವ ಲೇಡಿ ಬಂದು ಅವನಿಗೆ ಅಡ್ಡವಾಗಿ ನಿಂತುಕೊಳ್ಳುತ್ತಾಳೆ. ಆ ಕತ್ತಿ ಅವಳಿಗೆ ತಗೊಳ್ಳುತ್ತಿದ್ದಂತೆ ಅವಳು ಸತ್ತು ಹೋಗುತ್ತಾಳೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಒಬ್ಬನಿಗೆ ತುಂಬಾನೇ ಹೊಡೆಯುತ್ತಿದ್ದಾರೆ. ಆಗ ಅವನು ಜೋರಾಗಿ ಕಿರುಚುತ್ತಾ ಬಾಸ್ ನೀವು ಇಲ್ಲಿಂದ ಓಡಿ ಹೋಗಿ ಎನ್ನುತ್ತಿರುತ್ತಾನೆ. ಆಗ ವಿಲನ್ ಕೋಪವನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಎಲ್ಲರನ್ನು ಕೂಡ ಇಷ್ಟ ಬಂದಂತೆ ಕೊಚ್ಚುತ್ತಿರುತ್ತಾನೆ. ಆದರೆ ಅವರಿಗೆ ನಿಜಕ್ಕೂ ಏನು ಕೂಡ ಆಗುತ್ತಿರುವುದಿಲ್ಲ. ಈ ಗ್ಯಾಪ್ ನಲ್ಲೇ ಹೀರೋ, ಅವನ ಫ್ರೆಂಡು ಹಾಗೆ ಹೀರೋಯಿನ್ ಮೂವರು ಕೂಡ ಹೊರಗೆ ಬರುತ್ತಾರೆ. ಆದರೆ ಈ ವಿಲನ್ ನಾನು ಸತ್ತರೂ ಪರವಾಗಿಲ್ಲ, ನಿಮ್ಮನ್ನು ಮಾತ್ರ ಸಾಯಿಸುವುದೇ ಬಿಡುವುದಿಲ್ಲವೆಂದು ಒಂದು ದೊಡ್ಡ ಬಾಂಬನ್ನು ತೆಗೆದು ಬ್ಲಾಸ್ಟ್ ಮಾಡಿಕೊಳ್ಳುತ್ತಾನೆ. ಆಗ ಅವನು ಕೂಡ ಸತ್ತು ಹೋಗುತ್ತಾನೆ. ಅವನ ಜೊತೆ ಆ ಹುಳುಗಳು ಕೂಡ ಸತ್ತು ಹೋಗುತ್ತವೆ. ಅಲ್ಲೇ ಸೀನ್ ಕಟ್ ಮಾಡಿದ್ರೆ ಹೀರೋ ಫ್ರೆಂಡ್ ಹಾಗೇನೆ ಹೀರೋಯಿನ್ ಈ ಮೂವರು ಕೂಡ ಹೇಗೋ ತಪ್ಪಿಸಿಕೊಂಡು ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಆಗ ಹೀರೋನ ಫ್ರೆಂಡು ಹೀರೋಯಿನ್ ಹುಡುಕಿಕೊಂಡು ಬಂದ ಔಷಧಿಯನ್ನು ಇನ್ನೂ ಕೂಡ ಕಂಡು ಹಿಡಿದಿಲ್ವಲ್ಲ, ಇನ್ನು ಮುಂದೆ ಅವರು ಯಾವ ರೀತಿ ಬದುಕುತ್ತಾರೆ, ಇನ್ನು ಮುಂದೆ ಜನರು ಅವರನ್ನು ಕಳ್ಳರ ರೀತಿಯೇ ನೋಡುತ್ತಾರೆ ಅಲ್ವಾ ಎನ್ನುತ್ತಾನೆ. ನಾವು ಒಳ್ಳೆಯವರಾಗಿದ್ದರೂ ಕೂಡ ಕೆಲವು ಜನರು ನಮ್ಮನ್ನು ಕೆಟ್ಟವರು, ಹಾಗೇನೆ ಇವರು ತುಂಬಾನೇ ಕ್ರೂರಿಗಳು ಎನ್ನುತ್ತಿರುತ್ತಾರೆ. ಬದಲಾಗಬೇಕಾಗಿರುವುದು ನಾವಲ್ಲ, ಅವರು ಯೋಚನೆ ಮಾಡುವ ದೃಷ್ಟಿಕೋನವನ್ನು ನಾವು ಬದಲಾಯಿಸಬೇಕು. ಆದ್ದರಿಂದ ಇವರ ಕಣ್ಣಿನ ಬಣ್ಣವನ್ನು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇಲ್ಲವೆಂದು ಹೇಳುತ್ತಿರುವಾಗಲೇ ಈ ಮೂವಿಯನ್ನು ಎಂಡ್ ಮಾಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.